ಬಂಗಾರಪೇಟೆ ಯಲ್ಲಪ್ಪ ಮಾಜಿ ಪುರಸಭಾ ಸದಸ್ಯರು ಹಾಗೂ ಮಂಗಮ್ಮ ದಂಪತಿಯ 4 ಜನ ಮಕ್ಕಳಲ್ಲಿ ಮೊದಲನೇ ಮಗನಾದ ವೈ ಸುನೀಲ್ ಕುಮಾರ್ ಬಿಕಾಂ LLB ಪದವಿ ಮುಗಿಸಿ ನಂತರ ಪುರಸಭಾ ಸದಸ್ಯರಾಗಿ ಇವರು ಮೊದಲನೇ ಮಗನಾಗಿ ಜನಿಸಿದ ವಯಸ್ಸು ಸುನೀಲ್ ಕುಮಾರ್ ಪ್ರಾಥಮಿಕ ಶಿಕ್ಷಣವನ್ನು ಸರಸ್ವತಿ ವಿದ್ಯಾನಿಕೇತನ ಬಂಗಾರಪೇಟೆಯಲ್ಲಿ ಪೂರೈಸಿ ನಂತರ ಪ್ರೌಢ ಶಿಕ್ಷಣವನ್ನು ಶಾರದಾ ಆಂಗ್ಲ ಶಾಲೆಯಲ್ಲಿ ಹಾಗೂ ಕಾಲೇಜ್ ವಿದ್ಯಾಭ್ಯಾಸವನ್ನು ಜೂನಿಯರ್ ಕಾಲೇಜ್ LLB ಪದವಿಯನ್ನು ಕೆಂಗಲ್ ಹನುಮಂತಯ್ಯ ಲಾ ಕಾಲೇಜ್ ಮಾರಿಕೊಪ್ಪಂನಲ್ಲಿ ಮುಗಿಸಿದ್ದು ಸದರಿ ವೈ ಸುನೀಲ್ ಕುಮಾರ್ ಅವರು 04-09-2014 ರಲ್ಲಿ ಗಜಲಕ್ಷ್ಮಿಯವರನ್ನು ಮದುವೆಯಾಗಿ ಇವರಿಗೆ 7 ವರ್ಷದ ಹೆಣ್ಣು ಮಗು 5 ಗಂಡು ಮಗು ಜನಿಸಿದ್ದು ಇವರು ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿ ಪುರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದರಿ ನೀಲಾ ಕಾನ್ಸೋಲೇಷನ್ ಮತ್ತು ಆರ್ಟ್ ಮೂವೀಸ್ ಎಂಬ ಸಂಸ್ಥೆಯ ಮೂಲಕ ನೂರಾರು ಜನರಿಗೆ ಉದ್ಯೋಗ ನೀಡಿ ತಮ್ಮನ್ನು ನಂಬಿ ಬರುವ ಪ್ರತಿಯೊಬ್ಬರು ವ್ಯಕ್ತಿಯ ಸೇವೆಯನ್ನು ಮಾಡುತ್ತಾ ಇವರು ತಮ್ಮ ಸೇವೆ ಕಾರ್ಯಕ್ರಮವನ್ನು ಪತ್ರಿಕಾರಂಗಕ್ಕೂ ಕೊಂಡೊಯ್ದು ಜನಚೈತನ್ಯ ದಿನಪತ್ರಿಕೆ ಸಂಪಾದಕರು ಹಾಗೂ ಜನಚೈತನ್ಯ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ತಮ್ಮ ಬಳಿ ಬರುವ ಬಡವರು ದೀನದಲಿತರು ಶ್ರಮಿಕ ಸೇವೆ ಮಾಡುತ್ತಾ ತಮ್ಮ ಕುಟುಂಬದ ಪ್ರತಿಯೊಬ್ಬರ ಜೊತೆ ಸುಖಮಯ ಜೀವನ ನಡೆಸುತ್ತಿದ್ದು ಅವರ ಮುಂದಿನ ಜೀವನ ಸುಖವಾಗಿರಲೆಂದು ಆಶಿಸುತ್ತಾ ಇಂದು ರೋಟರಿ ಕ್ಲಬ್ ಬಂಗಾರಪೇಟೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕಾರ ಮಾಡಿದರು. ಪ್ರೆಸಿಡೆಂಟ್ ಇವರು ಕೂಡ ನಾವು ನಮ್ಮೆಲ್ಲರ ಪರವಾಗಿ ಎದುರುಕೊಳ್ಬೋದಾ ಈಗ ಏನಿ ಒಂದು 24-25ನೇ ಸಾಲಿನ ಈ ರೋಡ್ ಬಂಗಾರಪೇಟೆ ರೋಟರಿ ಕ್ಲಬ್ ಸೆಕ್ರೆಟರಿ ಆಗಿ ಈಗ ನಾನು 25-26ನೇ ಸಾಲಿನ ಅಧ್ಯಕ್ಷನಾಗ್ತಾ ಇದ್ದೀನಿ. ಏನಿ ಒಂದು 24-25ನೇ ಸಾಲಿನಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಿಯಾಗಿರ್ತಕ್ಕಂಥ ನಮ್ಮ ಉಮೇಶ್ ಅವರು ಮತ್ತೆ ನಾವು ಎಲ್ಲ ನಮ್ಮ ರೋಟರಿ ಕ್ಲಬ್ನ ಮೆಂಬರ್ಸ್ ಆ ವರ್ಷದಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂದರೆ ಇದೊಂದು ರೋಟರಿ ಕ್ಲಬ್ನ ಸಂಪ್ರದಾಯ ಆ ರಾಷ್ಟ್ರೀಯ ನಾವು ಏನೇನು ಮಾಡಿದ್ರೆ ಅದನ್ನೆಲ್ಲ ಈಗ ನಾನು ಹೇಳ್ತಾ ಬರ್ತೀನಿ ವರ್ಷದ ಪೂರ್ತಿ. ಮೊದಲನೇದಾಗಿ ಪದವಿ ಸ್ವೀಕಾರ ಸಮಾರಂಭ ಇದೇ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರೆ ಅದಾದ್ಮೇಲೆ ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ಬಂಗಾರಪೇಟೆಯ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಸೌಂದರ್ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅಕಾಡೆಮಿಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ರೀತಿ ನೆಕ್ಸ್ಟ್ ಸರಸ್ವತಿ ವಿದ್ಯಾನಿಕೇತನ ಶಾಲೆ ಮಕ್ಕಳಿಗೆ ಸಮವಸ್ತ್ರ ಮತ್ತೆ ಬುಕ್ಸ್ ಮತ್ತೆ ಲೇಖನಿಗಳನ್ನ ಕೊಟ್ಟಿದ್ದೀರಿ. ಅದೇ ರೀತಿ ಕೋಲಾರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಶಿಕ್ಷಕರನ್ನ ಸನ್ಮಾನ ಮಾಡಲಾಯಿತು. ಮತ್ತೆ ನವಚೇತನ ವಿದ್ಯಾಸಂಸ್ಥೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಅದಾದ್ಮೇಲೆ ವಿಶ್ವ ಪಂಚಮೂಲ್ಯ ದಿನಾಚರಣೆ ಪ್ರಯುಕ್ತ ಜಾಗೃತಿಯನ್ನ ಮಾಡಿದ್ರೆ ಆಮೇಲೆ ವಿಶೇಷ ಚೇತನ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ವಿತರಿಸಲಾಯಿತು. ಕನ್ನಡ ರಾಜ್ಯೋತ್ಸವ ನಮ್ಮ ಎಲ್ಲರ ಕನ್ನಡದ ಹೆಚ್ಚಿನ ಹಬ್ಬ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎಲ್ಲ ಕನ್ನಡಾಭಿಮಾನಿಗಳಿಗೆ ಉಪಹಾರದ ಸೇವೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಸ್ವೀಟ್ ಕೊಟ್ಟು ಮತ್ತೆ ಅದೇ ರೀತಿ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆಮೇಲೆ ಮುಖ್ಯವಾಗಿ ಇದೊಂದು ಮುಖ್ಯವಾದ ಘಟ್ಟ ಏನಂದ್ರೆ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಅವರಿಂದ ನಾವು ಸುಮಾರು ಒಂದು 100-200 ಜನಕ್ಕೆ ಕಣ್ಣು ಮಾಡಿಸಿ ಅದರಲ್ಲಿ 60-70 ಜನಕ್ಕೆ ನಾವು ಸ್ಪೆಕ್ಸ್ ಅನ್ನು ಕೊಡುವಂತ ಕಾರ್ಯಕ್ರಮ ಕೂಡ ನಾವು ಮಾಡಿರ್ತೀವಿ. ಆಮೇಲೆ ಅದೇ ರೀತಿ ರೋಟರಿ ಕ್ಲಬ್ ವತಿಯಿಂದ ನಮ್ಮ ಬಂಗಾರಪೇಟೆ ಶಾಸಕರಾದ SN ನಾರಾಯಣ ಅವರಿಗೆ ಸನ್ಮಾನ ಮಾಡಿ ನಮ್ಮ ರೋಟರಿ ಕ್ಲಬ್ಗೆ ಜಾಗದ ಅಭಾವ ಇರುತ್ತೆ. ಆದ್ರಿಂದ ಯಾವ್ದಾದ್ರು ಒಂದು ಜಾಗ ಆಗ್ಬೋದು, ಪುರಸಭೆ ಒಂದು ಬಿಲ್ಡಿಂಗ್ ಆಗ್ಬೋದು, ಏನಿವತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೋ ಅವ್ರಿಗೆ ಮುಂದೆ ನಮ್ಮ ಭಾಷಣದಲ್ಲಿ ಅವ್ರಿಗೆ ಹೇಳ್ತೀನಿ ನಮ್ಮ ರೋಟರಿ ಕ್ಲಬ್ಗೆ ಯಾವುದೇ ಒಂದು ಕಟ್ಟಡ ಇಲ್ಲ, ಆದ್ರಿಂದ ಒಂದು ಕಟ್ಟಡದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಮೆಮೊರಾಂಡಮ್ ಕೊಟ್ಟರೆ ಅದಾದ್ಮೇಲೆ ಉಚಿತ ಇನ್ನೊಂದ್ಸಲಿ ಶಂಕರ್ ಕ್ಲಬ್ನಿಂದ 2 ಸಲ ನಾವು ಉಚಿತ ಚಿಕಿತ್ಸಾ ಶಿಬಿರವನ್ನು ಮಾಡಿರ್ತೀವಿ. ಅದಾದ್ಮೇಲೆ ರೋಟರಿ ಬೆಂಗಳೂರು ಅಲ್ಲಿ ಗರ್ಲ್ಸ್ ಆಂಗ್ಲಿಕ್ ಕಾರ್ಯಕ್ರಮದಲ್ಲಿ ಉಚಿತ ಸೈಕಲ್ ಇದೇ ಸೂಳಿಕೊಂಡೆಲ್ಲ ಶಾಲೆ ಸರ್ಕಾರಿ ಶಾಲೆಗೆ 4 ಉಚಿತ ಸೈಕಲ್ ಅನ್ನು ಕೊಟ್ಟಿದ್ದೇವೆ. ಅದಾದ್ಮೇಲೆ
ಎರಡನೇ ಹಂತದ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿದ್ದೇವೆ. ಬಹಳ ಇಂಪಾರ್ಟೆಂಟ್ ಬಂದಿದೆ ಕೋಲಾರದ ಆನಂದ್ ಜಾಲಪ್ಪ ಮತ್ತೆ ನಮ್ಮ ನಾರಾಯಣ ಉದಯ ಇವರು ವತಿಯಿಂದ ನಮ್ಮ ರೋಟರಿ ಕ್ಲಬ್ ವತಿಯಿಂದ 300 ಜನಕ್ಕೆ ನಾವು ECG ಮತ್ತೆ ಎಕೋ ಈ ಎರಡು ಒಂದೊಂದು ಟೆಸ್ಟ್ ಮಾಡಿಸ್ಬೇಕಂದ್ರೆ 3,000ರಿಂದ 3,500 ರೂಪಾಯಿ ಆಗುತ್ತೆ. ಅಂತರನ್ನ ನಾವು ಈಗ ಉಚಿತವಾಗಿ 120ರಿಂದ 130 ಜನಕ್ಕೆ ECG ಮತ್ತೆ ಎಕೋ ಕಾರ್ಯಕ್ರಮವನ್ನು ಮಾಡಿಕೊಡ್ತೇವೆ. ರೋಟರಿ ಕ್ಲಬ್ ಬಂಗಾರಪೇಟೆ ವತಿಯಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ನಾವು 70 ಯೂನಿಟ್ ರಕ್ತದಾನ ಕಲೆಕ್ಟ್ ಮಾಡಿದ್ದೇವೆ. ಅದೇ ರೀತಿ ಶಿಕ್ಷಕರ ದಿನಾಚರಣೆ ನಮ್ಮ ಮೃತಪಟ್ಟಿರುವಂಥ ಶಿಕ್ಷಕರು 4-5 ಜನ ಶಿಕ್ಷಕರು ಮೃತಪಟ್ಟಿದ್ರು. ಅವ್ರ ಸಲುವಾಗಿ ನಮ್ಮ ರೋಟರಿ ಕ್ಲಬ್ ಅವಾಗ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ರೆ. ಆಮೇಲೆ ಮಹಾತ್ಮ ಶಾಲೆಯಲ್ಲಿ ಈ SLC ಓದ್ತಕ್ಕಂಥ ಮಕ್ಕಳಿಗೆ ಮುಖ್ಯವಾಗಿ SLC ಯಾರು ಎಕ್ಸಾಮ್ ಬರೀತಾ ಇರ್ತಾರೋ ಅಂಥ ಮಕ್ಕಳಿಗೆ ಎಕ್ಸಾಮ್ ಗೈಡ್ 5ರಿಂದ 10 ವರ್ಷದ ಎಕ್ಸಾಮ್ಸ್ ಅವರು ಪ್ರಿಲಿಮಿನರಿ ಏನು ಓದ್ಕೋಬೇಕು ಪಾಸ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿದ್ದು ಅದನ್ನೆಲ್ಲ ನಾವು ಕೊಟ್ಟಿರ್ತೇವೆ. ಏನು ಒಂದು ಕಾರ್ಯಕ್ರಮದಲ್ಲಿ ಈ 2024-25ನೇ ವರ್ಷದಲ್ಲಿ ನನ್ನೊಟ್ಟಿಗೆ ನನ್ನ ಒಡನಾಡಿಯಾಗಿ ಇದ್ದು ಈ ಹೆಚ್ಚು ಕಾರ್ಯಕ್ರಮಗಳು ಮಾಡೋದಕ್ಕೆ ನಾವೆಲ್ಲ ಸಹಕಾರ, ನಮ್ಮ ರೋಟರಿ ಕ್ಲಬ್ನ ಮೆಂಬರ್ಸ್ನ ಎಲ್ಲ ಸಹಕಾರ, ಅದೇ ರೀತಿ ಈ ಬಂಗಾರಪೇಟೆ ಜನತೆ ಸಹಕಾರ ಕೊಟ್ಟು ನಾವು 2024-25ನೇ ವರ್ಷವನ್ನು ಯಶಸ್ವಿಯಾಗಿ ಪೂರೈಸುತ್ತೇವೆ. ಏನು ಒಂದು ರೋಟರಿ ಕ್ಲಬ್ 2025-26ನೇ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಎಲ್ಲ ಹೃದಯ ಬಂಧುಗಳಾಗ್ಬೋದು, ಮಾಧ್ಯಮ ಮಿತ್ರರಾಗ್ಬೋದು, ಎಲ್ಲರಿಗೂ ನಾನು ಸ್ವಾಗತ ವಹಿಸ್ತಾ ಏನು ಒಂದು 2024-25ನೇ ಸಾಲಿನ ವರದಿಯನ್ನು ಹೋಗಿ ನನ್ನ ಮಾತನ್ನು ಜೈ ಹಿಂದ್. Sunil Kumar, by all the guests and all the people who are gathering here. Thank you very much. Thank you. ಎಲ್ಲ ಬಂದಿರುವಂತ ಡಾಕ್ಟರ್ ಮುರಳೀಧರ್ ಸರ್ ಅವರು ಎಲ್ಲಕ್ಕೆ ಪುರಸಭಾ ಅಧ್ಯಕ್ಷರಾದಂಥ ಗೋವಿಂದ ಅವರು, ಉಮೇಶ್ ಕುಮಾರ್ ಅವರು, ಮಂಜುನಾಥ್ ಅವರು ಎಲ್ಲ ಬಂದಿರುವಂತ ಎಲ್ಲ ಸದಸ್ಯರು ಎಲ್ಲರೂ ಸಾಕ್ಷಿಭೂತರಾಗಿ ಫುಲ್ ಪವರ್ ಫ್ಯಾಮಿಲಿ ಪ್ಯಾಕ್ 24 hours ಸರ್ವಿಸ್ ಈಗ ನಾಗೇಶ್ವರ್ ಎಲ್ಲ ಟೀಮ್ ಪ್ರಯತ್ನ ಒಗ್ಗಟ್ಟಿನಲ್ಲಿ ಬಲ ಇದೆ.